ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸುದ್ದಿವಾಹಿನಿಗಳಲ್ಲಿ ಬರುವ ಸುಳ್ಳು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯನ್ನು ನೀಡಿದೆ, ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇದು ತುಂಬ ಮಹತ್ವದ ಬೆಳವಣಿಗೆ ಅಂತ ನಾನು ನಂಬಿದ್ದೇನೆ. ಕೇಬಲ್ ಟಿ ವಿ ಜಾಲಗಳು ನಿಯಂತ್ರಣ ಕಾಯ್ದೆ ಏನಿದೆ 1995 ಕಾಯ್ದೆ, ಅದರ ಅಡಿಯಲ್ಲಿ ನಿಯಮ ಮತ್ತು ನಿಬಂಧನೆಗಳನ್ನು ಉಲ್ಲಂಘಿಸುವ ರೀತಿಯಲ್ಲಿ ಯಾವುದೇ ಸುದ್ದಿಯನ್ನು ಪ್ರಕಟಣೆ ಮಾಡಿದರೆ, ಪ್ರಸಾರ ಮಾಡಿದರೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಅನ್ನುವ ಎಚ್ಚರಿಕೆಯನ್ನು ಕೂಡ ಕೇಂದ್ರ ಸರ್ಕಾರ ನೀಡಿದೆ. ಕೇಂದ್ರ ಸರ್ಕಾರದ ಆಕ್ಷೇಪ ಏನು ಹಾಗಿದ್ದರೆ ಸುದ್ದಿವಾಹಿನಿಗಳ ಬಗ್ಗೆ? ಒಂದು, ಅತಿರಂಜಿತ ಹೇಳಿಕೆಗಳು. ಅತಿರಂಜಿತ ಹೇಳಿಕೆಗಳನ್ನು ಪ್ರಸಾರ ಮಾಡಬಾರ್ದು. ಹಾಗೆಯೇ ಹತ್ಯಾಕಾಂಡದ ಶೀರ್ಷಿಕೆಗಳು ಮತ್ತು ಟ್ಯಾಗ್ಲೈನ್ಗಳನ್ನು ಬಳಸುವಂತಿಲ್ಲ ಅಂತ. ಸೊ ಅವರು ವಾಯುವ್ಯ ದೆಹಲಿಯಲ್ಲಿ ಏನು ಹಿಂಸಾಚಾರ ನಡೀತು, ಆ ಹಿಂಸಾಚಾರದ ವರದಿಯನ್ನು ಕೂಡ ಈ ಎಚ್ಚರಿಕೆಯಲ್ಲಿ ಪ್ರಸ್ತಾಪಿಸಲಾಗಿದೆ. CCTVಯಲ್ಲಿ ಬಂದ ದೃಶ್ಯಗಳನ್ನು ಪರಿಶೀಲನೆ ಮಾಡದೆ ಪ್ರಸಾರ ಮಾಡಿದೆ. ಸೊ ಈ ರೀತಿ ಮಾಡುವುದರಿಂದ ಇದು ತನಿಖಾ ಪ್ರಕ್ರಿಯೆಗೆ ಅಡ್ಡಿಯನ್ನು ಉಂಟು ಮಾಡುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ಎಚ್ಚರಿಕೆ. ಸೊ ಅದು ಹೇಳ್ತೆ ವಾಯುವ್ಯ ದೆಹಲಿಯಲ್ಲಿ ಏನು ಘಟನೆಗಳು ನಡೆದವು, ಈ ಕುರಿತು ವಾಹಿನಿಗಳಲ್ಲಿ ನಡೆದ ಚರ್ಚೆಗಳೇನಿವೆ ಅದು ಅಸಂಸದೀಯ, ಅದು ಪ್ರಚೋದನಕಾರಿ ಮತ್ತು ಸಾಮಾಜಿಕವಾಗಿ ಸ್ವೀಕೃತವಲ್ಲದ್ದು. ನಾವು ಈ ಬಗ್ಗೆ ಚರ್ಚೆ ಬೇಡ. ಇದು ಕೇಂದ್ರ ಸರ್ಕಾರದ ಆಕ್ಷೇಪ. ನಮಗೆಲ್ಲ ಗೊತ್ತಿದೆ, ಕಳೆದ ವಾರ ವಾಯುವ್ಯ ದೆಹಲಿ ಜಹಾಂಗೀರ್ಪುರಿಯಲ್ಲಿ ಹನುಮ ಜಯಂತಿ ಏನು ಮೆರವಣಿಗೆ ನಡೀತು, ಆ ಸಂದರ್ಭದಲ್ಲಿ 2 ಸಮುದಾಯಗಳ ನಡುವೆ ಘರ್ಷಣೆ ಉಂಟಾಗಿತ್ತು. ಈ ಬಗ್ಗೆ ವಾಹಿನಿಗಳಲ್ಲಿ ಚರ್ಚೆ ನಡೆದಿತ್ತು. ಆ ಚರ್ಚೆಯ ಬಗ್ಗೆ, ಹನುಮ ಜಯಂತಿಯ ಸಂದರ್ಭದಲ್ಲಿ 2 ಸಮುದಾಯಗಳ ನಡುವೆ ನಡೆದ ಸಂಘರ್ಷ, ಆ ಚರ್ಚೆಯ ಬಗ್ಗೆ, ಹನುಮ ಜಯಂತಿ ಕಾರ್ಯಕ್ರಮದ ಚರ್ಚೆಯ ಬಗ್ಗೆ ಕೇಂದ್ರ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಇಂತಹ ವಿಷಯಗಳಲ್ಲಿ ಸುದ್ದಿವಾಹಿನಿಗಳು ನಡೆದುಕೊಳ್ಳುತ್ತಿರುವ ರೀತಿ ಏನಿದೆ ಮತ್ತು ಸಮಾಜಕ್ಕೆ ರವಾನಿಸುತ್ತಿರುವ ಸಂದೇಶಗಳ ಬಗ್ಗೆ ಸರ್ಕಾರಕ್ಕೆ ಗಂಭೀರ ಕಳವಳ ಇದೆ ಅಂತಲೂ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಹೇಳಿದೆ. ಸರ್ಕಾರಕ್ಕೆ ಗಂಭೀರವಾದ ಆಕ್ಷೇಪಗಳಿವೆ, ಕಳವಳ ಇದೆ ಅಂತ. ಆ ಕಳವಳ ಯಾವುದರ ಬಗ್ಗೆ? ಒಂದು, ವಾಯುವ್ಯ ದೆಹಲಿಯಲ್ಲಿ ನಡೆದಂತಹ ಹಿಂಸಾಚಾರಕ್ಕೆ ಸಂಬಂಧಪಟ್ಟಿದ್ದು 2 ಕೋಮುಗಳು. ಇನ್ನೊಂದು ಉಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟಿದ್ದು. ಈ 2 ಪ್ರಕರಣಗಳನ್ನು ಪ್ರತ್ಯೇಕವಾಗಿ ತೆಗೆದಿರಿಸಿ ಕಠಿಣ ಎಚ್ಚರಿಕೆಯನ್ನು ಸುದ್ದಿ ಮಾಧ್ಯಮಗಳಿಗೆ ನೀಡಲಾಗಿದೆ. ಹಾಗಿದ್ರೆ ಈ ಕಾಯ್ದೆ ಏನಿದೆ, 1995 ಕಾಯ್ದೆ ಏನಿದೆ, ಈ ಕಾಯ್ದೆಯ ಸೆಕ್ಷನ್ 6 ಏನು ಹೇಳುತ್ತೆ? ಸೆಕ್ಷನ್ 6 ಏನು ಹೇಳುತ್ತೆ ಅದು? ಸೊ ಆ ಕಾಯ್ದೆಯಲ್ಲಿರ್ಬೋದು ಮೊದಲನೇ ಅಂಶ ಅಂದರೆ, ಯಾವುದೇ ಕಾರ್ಯಕ್ರಮ ಉತ್ತಮ ಅಭಿರುಚಿ ಅಥವಾ ಸಭ್ಯತೆಗೆ ಧಕ್ಕೆ ತರುವಂತೆ ಇರಬಾರ್ದು. ಈ 2 ಪ್ರಕರಣದಲ್ಲಿ ಅದಾಗಿದೆ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಮಿತ್ರ ರಾಷ್ಟ್ರಗಳ ಕುರಿತು ಟೀಕೆಯನ್ನು ಮಾಡಕೂಡದು. ಈಗ ನಾವು ಸುದ್ದಿವಾಹಿನಿಯಲ್ಲಿ ಇರುವವರು ಯಾರ್ಯಾರು ಕೆಲಸ ಮಾಡ್ತಾರೆ, ಅವರು ಮೊದಲನೇದಾಗಿ ಭಾರತದ ಮಿತ್ರ ರಾಷ್ಟ್ರ ಯಾವುದು, ಶತ್ರು ರಾಷ್ಟ್ರ ಯಾವುದು ಅಂತ ಬೈಫರ್ಕೇಟ್ ಮಾಡಿ, ಮಿತ್ರ ರಾಷ್ಟ್ರಗಳನ್ನು ಟೀಕೆ ಮಾಡುವಂತಿಲ್ಲ, ಶತ್ರು ರಾಷ್ಟ್ರಗಳನ್ನು ಬೇಕಾದ್ರೆ ಟೀಕೆ ಮಾಡಬಹುದು ಅಂತ ಇದು ಇಂಡೈರೆಕ್ಟ್ಲಿ ಹೇಳುತ್ತೆ. ಧರ್ಮ ಮತ್ತು ಸಮುದಾಯಗಳ ಮೇಲೆ ದಾಳಿ ಮಾಡುವಂತಿರಬಾರದು. ಯಾವುದೇ ವರದಿ ಧರ್ಮ ಅಥವಾ ಯಾವುದೇ ಸಮುದಾಯಗಳ ಮೇಲೆ ದಾಳಿ ಮಾಡುವಂತೆ ಇರಬಾರದು. ಅಶ್ಲೀಲ, ಮಾನಹಾನಿಕಾರಕ ಸುಳ್ಳು ಮತ್ತು ಅರ್ಧ ಸತ್ಯವನ್ನು ಹೊಂದಿರಬಾರದು. ಕೆಟ್ಟ ಭಾವನೆ ಬರುವಂಥ ಹೇಳಿಕೆಗಳನ್ನು ನೀಡಬಾರದು. ಇದು ಕಾನೂನಿನಲ್ಲಿರುವ ವಿಷಯಗಳು. ಕಾನೂನು ಅದೇ ರೀತಿ ಇರ್ತವೆ. ಕಾನೂನು ಯಾವತ್ತೂ ಕೂಡ
ಎರಡು ಅಲುಗಿನ ಕತ್ತಿ ಅಂತ ಇರುತ್ತೆ. ಅದು ಹೇಗೆ ಬೇಕಾದರೂ ನೀವು ಬಳಸ್ಬೋದು ಅಂತ. ಸೊ ಸೆಕ್ಷನ್ 6 ಏನಿದೆ, ಅದು ನಿಯಂತ್ರಣ ಕಾನೂನು ಏನಿದೆ, ಅದರಲ್ಲಿರುವ ಅಂಶಗಳು ಇದನ್ನು ಹೇಗೆ ಬೇಕಾದ್ರೂ ಬಳಸ್ಬೋದು. ಹಾಗಿದ್ರೆ ಯಾವುದು ಕೆಟ್ಟ ಭಾವನೆ ಬರುವಂತಹ ಹೇಳಿಕೆಗಳನ್ನ ಹೊಂದಿರಬಾರದು ಅಂತಂದರೆ, ಯಾವುದು ಕೆಟ್ಟ ಭಾವನೆ ಬರುವಂತಹದ್ದು, ಯಾವುದು ಕೆಟ್ಟ ಭಾವನೆ ಬರುವುದಲ್ಲ ಅಂತ ತೀರ್ಮಾನ ತೆಗೆದುಕೊಳ್ಳುವವರು ಯಾರು? ಇದು ಮೊದಲನೇ ಪ್ರಶ್ನೆ. ಸೊ ಉತ್ತಮ ಅಭಿರುಚಿ ಮತ್ತು ಸಭ್ಯತೆಗೆ ಧಕ್ಕೆ ಉಂಟುಬಾರದು. ಸಭ್ಯತೆ ಯಾವುದು, ಉತ್ತಮ ಅಭಿರುಚಿ ಯಾವುದು, ಅದನ್ನು ನಿರ್ಧಾರ ಮಾಡುವುದು ಯಾರು? ಸರ್ಕಾರ ಉತ್ತಮ ಅಭಿರುಚಿ ಅಂದ ತಕ್ಷಣ ಅದು ಉತ್ತಮ ಅಭಿರುಚಿ ಆಗುತ್ತಾ? ಇದು ಸಭ್ಯತೆ ಮೀರಿದ್ದು ಅಂತ ಸರ್ಕಾರನ ಬ್ಯೂರೋಕ್ರಸಿನ ತೀರ್ಮಾನಿಸ್ಬಿಟ್ರೆ ಅದು ಸಭ್ಯತೆಗೆ ವಿರುದ್ಧ ಆಗುತ್ತಾ? ಮಿತ್ರ ರಾಷ್ಟ್ರಗಳು ನಾನು ಹೇಳಿದೆ, ಯಾವ್ದು ಮಿತ್ರ ರಾಷ್ಟ್ರ ಯಾವ ಶತ್ರು ರಾಷ್ಟ್ರ ಗೊತ್ತಿಲ್ಲಪ್ಪ, ಎಲ್ಲದೂ ಇದ್ದಾವೆ. ಅದನ್ನು ನೀವು ಹೇಗೆ ತೀರ್ಮಾನ ಮಾಡ್ತೀರಿ? ಇನ್ನು ಧರ್ಮ ಮತ್ತು ಸಮುದಾಯಗಳ ಮೇಲೆ ದಾಳಿ ಮಾಡುವಂತಿರಬಾರದು ಅಂತಿದೆ. ಆದರೆ ಕಳೆದ 10 ವರ್ಷಗಳಿಂದ 8-9 ವರ್ಷಗಳಿಂದ ಏನು ನಡೀತಿದೆ ಇಲ್ಲಿ, ಇಲ್ಲಿಯವರೆಗೇನು ಕೇಂದ್ರ ಸರ್ಕಾರಕ್ಕೆ ಒಂದು ಕಡಲೆಕಾಯಿ ತಿಂತಾ ಇತ್ತಾ? ಈಗ ಇದ್ದಕ್ಕಿದ್ದಾಗಿ ಈ 2 ಅಂಶಗಳನ್ನು ಯಾಕೆ ನೀವು ಪ್ರಸ್ತಾಪ ಮಾಡ್ತೀರಿ? ಹನುಮತ್ ಜಯಂತಿ ಸಂದರ್ಭದಲ್ಲಿ ವಾಯುವ್ಯದಲ್ಲಿ ನಡೆದ ಘಟನೆ ಮತ್ತು ಮಿತ್ರ ರಾಷ್ಟ್ರಗಳು, ಅದೇ ಮುಖ್ಯನಾ ನಿಮಗೆ? ಸೊ 2 ಸಮುದಾಯಗಳ ಮೇಲೆ ಬೆಂಕಿ ಹಚ್ಚುವ ಕೆಲಸವನ್ನು ವಾಹಿನಿಗಳು ಸತತವಾಗಿ ಮಾಡ್ತಾ ಇವೆ. ಆವಾಗ ಏನು ಮಾಡ್ತಾ ಇತ್ತು ಸರ್ಕಾರ? ಆವಾಗ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಏನು ಮಾಡ್ತಾ ಇತ್ತು? ಈ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಕಾನೂನಿನ ಸದುದ್ದೇಶವನ್ನು ನಾನು ಪ್ರಶ್ನಿಸಲಾರೆ. ಹಾಗೆಯೇ ಈ 2 ವಿಚಾರಗಳಲ್ಲೇ ಅವರು ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡಿದ್ದು ನಿಜ ಇರಬಹುದು. ಆದರೆ ಇವೆರಡನೇ ನಡೀತಾ ಇರೋದು. ಅಂದರೆ ಕೇಂದ್ರ ಸರ್ಕಾರ ಈ ಕಾನೂನನ್ನು ತನಗೆ ಬೇಕಾದ ಹಾಗೆ ಬಳಸಿಕೊಳ್ಳುವ ಒಂದು ಯತ್ನದಲ್ಲಿದೆ ಅಂತ ವಾದ ಮಾಡ್ಬೋದಲ್ವಾ? ಹೇಳ್ಬೋದಲ್ವಾ? ಯಾಕೆಂದರೆ ನಿಮ್ಗೆ ಇನ್ಯಾವುದೇ ಘಟನೆ ಕಾಣಲ್ವಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನೊಂದು, ಯಾವುದಕ್ಕೆ ಆಕ್ಷೇಪ ಮಾಡಿದೆ ಕೇಂದ್ರ ಸರ್ಕಾರ ಅಂತ. ಒಂದು, ಜನರಲ್ ಆಗಿ ಕಾನೂನಿಗೆ ಸಂಬಂಧಪಟ್ಟಾದರೆ ಕೆಲವು ಶೀರ್ಷಿಕೆಗಳನ್ನು ಅದು ಪ್ರಸ್ತಾಪ ಮಾಡಿದೆ. ಆ ಶೀರ್ಷಿಕೆಗಳು ಯಾವುವು ಅಂತ, ಅದು ಎಸ್ಪೆಷಲಿ ಯುಕ್ರೇನ್ನ ವರದಿಗೆ, ಯುಕ್ರೇನ್ ಮತ್ತು ರಷ್ಯಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿರುವ ವರದಿಗಳೇನಿವೆ, ಆ ವರದಿಗಳಲ್ಲಿ ಅದು ಶೀರ್ಷಿಕೆಗಳು. ಅದು ಯಾವ ವಾಹಿನಿ ಅಂತ ಕೇಂದ್ರ ಸರ್ಕಾರ ಮೆನ್ಷನ್ ಮಾಡಿಲ್ಲ. ಒಂದು, ಅಣ್ವಸ್ತ್ರ ಹೊಂದಿರುವ ಪುಟಿನ್ ಬಗ್ಗೆ ಜೆಲೆನ್ಸ್ಕಿಯ ಚಿಂತೆ, ಇದ್ರ ಬಗ್ಗೆ ಆಕ್ಷೇಪ. ಅಣ್ವಸ್ತ್ರ ಬಳಕೆ ಭೀತಿಯಿಂದ ಜೆಲೆನ್ಸ್ಕಿಗೆ ಖಿನ್ನತೆ, ಈ ಶೀರ್ಷಿಕೆ ಬಗ್ಗೆ ಆಕ್ಷೇಪ. 3ನೇ ಮಹಾಯುದ್ಧ ಆರಂಭ, ಈ ಶೀರ್ಷಿಕೆ ಬಗ್ಗೆ ಆಕ್ಷೇಪ. ಶೀರ್ಷಿಕೆಗಳನ್ನು ಇದು ಪ್ರತ್ಯೇಕವಾಗಿ ಮೆನ್ಷನ್ ಮಾಡಲಾಗಿದೆ. ನೀವು ಇದಕ್ಕೆ ಮೀರಿದಂಥ ಹೆಡ್ಲೈನ್ಗಳನ್ನು ನಾವು ಕನ್ನಡ ವಾಹಿನಿಗಳಲ್ಲಿ ನೋಡಿದ್ದೀವಪ್ಪ ಕಳೆದ 2-3 ತಿಂಗಳಿಂದ. ಅದು ಯಾಕೆ ಕೇಂದ್ರ ಸರ್ಕಾರದ ಲಕ್ಷ್ಯಕ್ಕೆ ಬಂದಿಲ್ಲ? ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗಿದೆ. ನೀವು KG ಹಳ್ಳಿನೋ ಅದರ ಗಲಾಟೆ ಸಂದರ್ಭದಲ್ಲಿ ಯಾರೋ ಕೊತ್ತಂಬರಿ ತರಕ್ಕೆ ಹೋದ್ಲಂತ ಹೆಣ್ಮಗಳ ಮಧ್ಯರಾತ್ರಿ ಹೇಳಿದ್ದಕ್ಕೆ ಹಿಡ್ಕೊಂಡು ಉಜ್ಜಿಬಿಟ್ಟು ಕಾಮನ್ ಸೆನ್ಸ್ ಇಲ್ಲ ಇವತ್ತಿನವರೆಗೆ ಮೊನ್ನೆ ಮಾತಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಕೊತ್ತಂಬರಿ ಸೊಪ್ಪು ತರೋದಕ್ಕೆ ಯಾರು ಹೋಲ್ಸೇಲ್ ತರ್ತಾರೆ ಅವ್ರು ಮಧ್ಯರಾತ್ರಿನೇ 1 ಗಂಟೆಗೆ ಹೋಗೋದು, ಅದು ವಾಸ್ತವವಾದ ಸತ್ಯ. ಆದರೆ ಇಡೀ ಆ ಸಮುದಾಯವನ್ನು ಟಾರ್ಗೆಟ್ ಮಾಡೋದಾಯ್ತಲ್ವಾ? ಹಿಜಾಬ್ ವಿಚಾರದಲ್ಲಿ ಟಾರ್ಗೆಟ್ ಮಾಡೋದಕ್ಕಾಯ್ತಲ್ವಾ? ಇಡೀ ಸಂಘ ಪರಿವಾರದ ಸಂಘಟನೆಗಳು ಬೇರೆ ಬೇರೆ ಮುಸ್ಲಿಂ ಸಮುದಾಯದ ಮೇಲೆ ಬೇರೆ ಬೇರೆ ನಿಷೇಧಗಳನ್ನು ಹೇರಿದ್ರಲ್ವಾ? ವ್ಯಾಪಾರ ನಿಷೇಧವನ್ನು ಹೇರಿದ್ರಲ್ವಾ? ಈಗೆಲ್ಲೋ ಬುಲ್ಡೋಜರ್ ಬೇರೆ ನಡೀತಾ ಇದೆಯಲ್ವಾ ಉತ್ತರ ಭಾರತದಲ್ಲಿ? ಇದು ಯಾವುದು ಸಮುದಾಯಗಳ ಮೇಲೆ ದಾಳಿ ಮಾಡುವಂಥದ್ದಲ್ವಾ? ಇದು ಕಾನೂನು ವಿರುದ್ಧ ಅಲ್ವಾ? ಇದನ್ನು ಯಾಕೆ ತಾವು ಗಮನಕ್ಕೆ ತೆಗೆದುಕೊಂಡಿಲ್ಲ? ಈ ಬಗ್ಗೆ ಯಾಕೆ ಗಂಭೀರ ಎಚ್ಚರಿಕೆಯನ್ನು ನೀಡಿಲ್ಲ? ಈ ಬಗ್ಗೆ ಕಠಿಣವಾದ ಎಚ್ಚರಿಕೆ ನೀಡಿದ್ರಲ್ವಾ ಬೇರೆ ಬಗ್ಗೆ? ಇದ್ರ ಬಗ್ಗೆ ಯಾಕೆ ನೀಡಿಲ್ಲ? ಈ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಉತ್ತರ ನೀಡಬೇಕಾಗಿದೆ. ಕಟ್ಟುಕತೆಯ ದೃಶ್ಯಗಳನ್ನು ಪ್ರಸಾರ ಮಾಡಲಾಯಿತು ಒಂದು ವಾಹಿನಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಅಂಥದ್ದಿದ್ರೆ ನೀವು ಕ್ರಮ ತೆಗೆದುಕೊಳ್ಳಿ. ಆದರೆ ಈ ಕೇಂದ್ರ ಸರ್ಕಾರದ ಈ ನಿಲುವು ಏನಿದೆ
ಇದು ಕೆಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಅಂತ. ಯಾವುದು ಆ ಪ್ರಶ್ನೆಗಳು? ಮೊದಲು ನಾನು ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಈ ಎರಡೂ ಪ್ರಕರಣಗಳನ್ನು ಮಾತ್ರ ಯಾಕೆ ಪ್ರಸ್ತಾಪಿಸಿದೆ? ಕೇಂದ್ರ ಸರ್ಕಾರ ಉತ್ತರ ನೀಡಬೇಕು. ನನ್ನ ಬುದ್ಧಿಗೆ ತಿಳಿದಂತೆ ಹನುಮ ಜಯಂತಿ ಸಂದರ್ಭದಲ್ಲಿ ಏನು ಎರಡು ಸಮುದಾಯಗಳ ನಡುವೆ ಗಲಾಟೆ ಡೆಲ್ಲಿಯಲ್ಲಿ ನಡೆಯಿತು, ಅದು ಒಂದು ರೀತಿಯಲ್ಲಿ ಈ ದೇಶ ಎತ್ತ ಸಾಗ್ತಾ ಇದೆ ಅಂತ ತೋರಿಸ್ತಾ ಇದೆ. ನಮಗೆಲ್ಲ ಈ ದೇಶ ಎತ್ತ ಸಾಗ್ತಾ ಇದೆ ಅಂತ ಗೊತ್ತಿದೆ, ಆದರೆ ಅದನ್ನು ಹೇಳುವುದಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಕೇಂದ್ರ ಸರ್ಕಾರಕ್ಕೆ ಕಳವಳವನ್ನು ಉಂಟು ಮಾಡಿದೆ. ಯಾವುದಕ್ಕೆ ಕಳವಳ ಉಂಟಾಗಬೇಕೋ ಯಾವುದಕ್ಕೆ ಹಾಕೂಡ್ದು ಅನ್ನೋದ್ರ ಬಗ್ಗೆನೇ ನಾವು ಚರ್ಚೆ ಮಾಡ್ಬೋದು. ನಿಮಗೆಲ್ಲ ಯಾವುದಕ್ಕೆ ಕಳವಳ ಉಂಟಾಗುತ್ತೆ ಅಂತ. ಎರಡನೇದು, ಮೋಸ್ಟ್ ಪ್ರಾಬಬಲಿ ಉಕ್ರೇನ್ನ ಬಗ್ಗೆ ಬಂದಿರುವಂಥ ಶೀರ್ಷಿಕೆಗಳೇನಿದೆ ಮಿತ್ರ ರಾಷ್ಟ್ರಗಳಿಗೆ, ಅಂದರೆ ರಷ್ಯಾ ಆಕ್ಷೇಪವನ್ನು ವ್ಯಕ್ತಪಡಿಸಿರಬೇಕು ಅಂತ. ಯಾಕಂದರೆ ರಷ್ಯಾದಲ್ಲಿ ಈಗಾಗಲೇ ಅಲ್ಲಿರುವ ವಾಹಿನಿಗಳನ್ನೆಲ್ಲ ಅಲ್ಲಿನ ಸರ್ವಾಧಿಕಾರಿ ಬಂದ್ ಮಾಡಿದ್ದಾರೆ, ವಾಹಿನಿಗಳಿಲ್ಲ ಅಲ್ಲಿ. ಈಗ ಇಂಡಿಯಾದಲ್ಲಿ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ವಿರೋಧಿ ಮನಸ್ಥಿತಿ ರೂಪುಗೊಳ್ತಾ ಇದೆಯಲ್ಲ ಇಂಡಿಯಾದಲ್ಲಿ, ಆ ಬಗ್ಗೆ ಕೇಂದ್ರಕ್ಕೆ ಕಳವಳ ಉಂಟಾಗಿದೆ. ಸೊ ಬಹುತೇಕ ವರದಿಗಳು ಸಿಂಪತಿ ಏನಿದೆ, ವಿಶ್ವದ ಸಿಂಪತಿ ಉಕ್ರೇನ್ ಪರವಾಗಿದೆ, ರಷ್ಯಾ ಪರವಾಗಿಲ್ಲ. ನಮ್ಮ ವಾಹಿನಿಗಳು ಕೂಡ ಈ ಒಂದು ವರದಿಗಳಲ್ಲಿ ಅವರು ಯುಕ್ರೇನ್ ಪರವಾದ ಒಂದು ನಿಲುಮೆಯನ್ನು ಹೊಂದಿದ್ದಾರೆ. ಐ ಅಪ್ರಿಸಿಯೇಟ್ ಆ ವಿಚಾರದಲ್ಲಿ. ಯುಕ್ರೇನ್ ಜನರ ಬದುಕು, ನೋವು, ಅಸಹಾಯಕತೆ, ದುಃಖ ಪ್ರತಿಯೊಂದನ್ನು ತೋರಿಸುವ ಯತ್ನ ಮಾಡ್ತಿದ್ದಾರೆ. ಇದು ಬಹುಮಟ್ಟಿಗೆ ಕೇಂದ್ರ ಸರ್ಕಾರವನ್ನು ಕಂಗೆಡಿಸಿದಂತೆ ನನಗೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಇದನ್ನು ನಿಲ್ಲಿಸಬೇಕು. ಮಿತ್ರ ರಾಷ್ಟ್ರಗಳ ಬಗ್ಗೆ ಟೀಕೆ ಮಾಡುವಂತಿಲ್ಲ, ಮಾತಾಡೋಂಗಿಲ್ಲ ನಾವು ನಮ್ಮ ಮಿತ್ರ ರಾಷ್ಟ್ರಗಳ ಬಗ್ಗೆ. ಶತ್ರು ರಾಷ್ಟ್ರಗಳ ಬಗ್ಗೆ ಅಂದರೆ ಪಾಕಿಸ್ತಾನ ಬೇಕಾದ್ರೆ ಬೈಬೋದು, ಶತ್ರು ರಾಷ್ಟ್ರನೋ. ರಷ್ಯಾದ ಬಗ್ಗೆ ಮಾತಾಡೋಂಗಿಲ್ಲ. ಅಮೇರಿಕದ ಬಗ್ಗೆ ಮಾತನಾಡ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ. ಯುರೋಪಿಯನ್ ಕಂಟ್ರೀಸ್ ಬಗ್ಗೆ ಮಾತನಾಡ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ. ಇಂಗ್ಲೆಂಡ್ ಬಗ್ಗೆ ಮಾತನಾಡ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ. ನಾವು ಯಾವ ರಾಷ್ಟ್ರಗಳ ಬಗ್ಗೆ ಮಾತನಾಡಬೇಕು ಮಾಧ್ಯಮದಲ್ಲಿ ಅನ್ನೋದನ್ನು ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ತಗೋಬೇಕು. ಇದೊಂಥರ ಎಮರ್ಜೆನ್ಸಿ ಅಲ್ಲದೆ ಇನ್ನೇನು ಅಲ್ವಾ? ಸೊ ಇದು ಒಂದು ಉದ್ದೇಶ. ಒಂದು ಹನುಮ ಜಯಂತಿಯಲ್ಲಿ ನಡೆದ ಸಂಘರ್ಷಗಳೇನಿವೆ ಅದು ಈ ದೇಶದಲ್ಲಿ ಏನು ನಡೀತಿದೆ ಅನ್ನೋದನ್ನು ತೋರಿಸ್ತಾ ಇರೋದರಿಂದ ಅದು ಹೊರದೇಶಗಳಿಗೆ ಗೊತ್ತಾಗುತ್ತೆ ಅನ್ನೋ ಆತಂಕ ಒಂದು ಕಡೆ. ಎರಡನೇದು ರಷ್ಯಾದ ಒತ್ತಡ ಇರಬೇಕು ಇದ್ರ ಬಗ್ಗೆ. ಯಾಕೆಂದರೆ ಈಗ ಬೇರೆ ಇಂಥ ಪ್ರಕರಣಗಳ ಕಾನೂನನ್ನು ಉಲ್ಲಂಘಿಸಿದ ಪ್ರಕರಣಗಳಿಲ್ವೋ? 1,000 ಇಂಥ ಪ್ರಕರಣಗಳನ್ನು ನಾನು ಕೋಟ್ ಮಾಡಬಲ್ಲೆ. ನಾಟ್ ಎ ಸಿಂಗಲ್ 1,000 ಮಿನಿಮಮ್. ಪ್ರತಿದಿನ ಅದನ್ನೇ ನಡೆಯುತ್ತೆ. ಅತಿರಂಜಿತ ವರದಿಗಳೇ ಸುದ್ದಿವಾಹಿನಿಗಳ ಸೆಂಟರ್ ಪಾಯಿಂಟ್ ಆಗಿದೆ. ದಡ್ಡ ನಿರೂಪಕರೇ ಮುಖ್ಯ ನಿರೂಪಕರಾಗಿದ್ದಾರೆ ಇವಾಗ. ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವ ನಿರೂಪಕರೇ ಒಳ್ಳೆ ಪಾಪ್ಯುಲರ್ ಆ್ಯಂಕರ್ಸ್ಗಳು. ಇದನ್ನೇ ಈ ಕಾನೂನನ್ನು ನೀವು ಅಪ್ಲೈ ಮಾಡಿದ್ರೆ ಎಷ್ಟೋ ಜನ ಆ್ಯಂಕರ್ಗಳ ಮೇಲೆ ಈಗಾಗಲೇ ಅಪ್ಲೈ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು. ಎಷ್ಟೋ ಚಾನಲ್ಗಳು ಅತಿರಂಜಿತ ವರದಿ ಎಲ್ಲ ಸುದ್ದಿವಾಹಿನಿಗಳ ಮೂಲ ಅದು. ಅವ್ರ ಮೇಲೆ ಕ್ರಮ ಕೈಗೊಳ್ಬೋದಾಗಿತ್ತಲ್ವ, ಕೈಗೊಳ್ಬೇಕಾಗಿತ್ತಲ್ವ? ಇದು ಪ್ರಶ್ನೆಗಳು. ಕರ್ನಾಟಕದಲ್ಲೇ ಹಿಜಾಬ್ನಿಂದ ಹಿಡಿದು ಇಲ್ಲಿಯವರೆಗೆ ಹುಬ್ಬಳ್ಳಿ ಗಲಾಟೆಯ ಒಳಗೆ ನೀವು ಕೇಂದ್ರ ಸರ್ಕಾರ ಹೇಳೋದು ಹೀಗೆ ಮಾಡುವ ಮೂಲಕ ತನಿಖೆಗೆ ಅಡ್ಡಿ ಉಂಟಾಗುತ್ತೆ. ಎಸ್, ವಾಹಿನಿಗಳು ಹೀಗೆ ಪ್ರಸಾರ ಮಾಡೋದರಿಂದ ತನಿಖೆಗೆ ಅಡ್ಡಿ ಆಗುತ್ತೆ ಅನ್ನೋದು ನಾನು 100ಕ್ಕೆ 100ರಷ್ಟು ಒಪ್ತೀನಿ. ಹಾಗೆ ಆಗುತ್ತೆ. ಈಗ ಹುಬ್ಬಳ್ಳಿ ಪ್ರಕರಣಗಳಲ್ಲಿ ನೀವು ನೋಡಿದರೆ ಎಲ್ಲದರಲ್ಲೂ ಅತಿರಂಜಿತ ವರದಿಗಳೇ ಕನ್ನಡದಲ್ಲಿ. ಎಲ್ಲ ಅವರೇ ಜಡ್ಜ್ಮೆಂಟ್ಗಳು, ಎಲ್ಲ ಆ್ಯಂಕರ್ಗಳಿಗೆ ಕೂತ್ಬಿಟ್ಟು ಜಡ್ಜ್ ಇರುತ್ತೆ, ನ್ಯಾಯಾಧೀಶರುತ್ತೆ ವರ್ತನೆ ಮಾಡ್ತಿದ್ದಾರೆ. ತನಿಖೆ ಹಾಳಾಗಲಿ ಇವರೇ ತೀರ್ಪು ಕೊಡ್ತಿದ್ದಾರೆ. ಇದು ತಮ್ಮ ಗಮನಕ್ಕೆ ಬಂದಿಲ್ವಾ ಕೇಂದ್ರ ಸರ್ಕಾರಕ್ಕೆ? ವಾರ್ತಾ ಮತ್ತು ಪ್ರಸಾರ ಇಲಾಖೆ ಇದನ್ನು ಗಮನಿಸಿಲ್ವಾ? ಇದನ್ನು ಗಮನಕ್ಕೆ ತೆಗೆದುಕೊಂಡಿಲ್ವಾ? ಅದರಿಂದ ಇವರ ಉದ್ದೇಶ ಏನಿದೆ, ಆ ಉದ್ದೇಶ ಸದುದ್ದೇಶವಲ್ಲ, ದುರುದ್ದೇಶದಿಂದ ಇದನ್ನು ಹೊರಡಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅಂದರೆ ಇನ್ನೊಂದು ರೀತಿ ಮಾಧ್ಯಮಗಳನ್ನು ನಿಯಂತ್ರಿಸುವ ಯತ್ನ ಅದು ಆವಾಗಲೇ ಪ್ರಾರಂಭ ಆಗಿದೆ.
ಆ ನಿಯಂತ್ರಿಸುವ ಯತ್ನ ಈ ವರದಿಯಲ್ಲಿ ಕಾಣುತ್ತೆ. ಈ ಒಂದು ಹೇಳಿಕೆಯಲ್ಲಿ, ಕೇಂದ್ರ ಸರ್ಕಾರದ ಹೇಳಿಕೆಯಲ್ಲಿ ಕಾಣುತ್ತೆ. ಒಂದು ರೀತಿಯಲ್ಲಿ ಸ್ವಯಂ ಆದ ಒಂದು ನಿಯಂತ್ರಣ ಮಾಧ್ಯಮಕ್ಕೆ ಬೇಕು ಅಂತ ನಂಬಿದವನು ನಾನು. ಆದರೆ ಯಾವುದೋ ಸರ್ಕಾರ ನಿಯಂತ್ರಿಸುವಂಥ ಸ್ಥಿತಿ ಯಾವುದೇ ದೇಶದ ಯಾವುದೇ ಮಾಧ್ಯಮಕ್ಕೆ ಬರಕೂಡದು. ಆದರೆ ಇಲ್ಲಿ ಇಂಥ ಸ್ಥಿತಿಯನ್ನು ನಿರ್ಮಿಸಿಕೊಂಡಿದ್ದು ಕೂಡ ಮಾಧ್ಯಮಗಳೇ ಆಗಿದೆ. ಮಾಧ್ಯಮಗಳೇ ತಮ್ಮನ್ನು ನಿಯಂತ್ರಿಸುವಂತೆ, ತಮ್ಮ ಕೈಗೆ ಬೇಡಿ ಹಾಕುವಂತೆ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಈ ಜವಾಬ್ದಾರಿಯನ್ನು ಮಾಧ್ಯಮವೇ ತೆಗೆದುಕೊ. ಯಾಕಂದರೆ ಬಹುತೇಕ ಮಾಧ್ಯಮಗಳು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿವೆ. ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡುವ ಮೂಲಕ ಬೇಡಿ ಹಾಕ್ತಾ ಇದೆ. ಅನುಭವಿಸಬೇಕು ಅಷ್ಟೇ. ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.